ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಇಷ್ಟು ದಿನ ನಾವು ಏನೇ ಪ್ಲ್ಯಾನ್ ಮಾಡಿ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲ ಫ್ಲಾಪೇ ಆಗ್ತಾಯಿತ್ತು. ಯಾವುದೂ ವರ್ಕ್ ಆಗ್ತಿರಲಿಲ್ಲ, ರಿಸಲ್ಟ್ ಕೊಡ್ತಿರಲಿಲ್ಲ. ಬಟ್ ಹಾಗಂತ ನಾವು ಮಾಡಿದ್ದ ಪ್ಲ್ಯಾನ್ಗಳೆಲ್ಲ ಡಮ್ಮಿ ಅಂತಲ್ಲ, ನಮ್ಮ ಪ್ಲ್ಯಾನು ಎಕ್ಸ್ಟ್ರಾಡಿನರಿ ಆಗಿರ್ತಿತ್ತು. ಆದರೆ ಅದು ಸೋಲೋದಕ್ಕೆ ಕಾರಣ ಕೆಲವು ಜನ, ನಮ್ಮ ಅಣ್ಣನ ಸುತ್ತ ಇರೋ ಕೆಲವು ಜನ. ಕೆಲವರು ಇದ್ದಾರೆ, ಅವರು ಬಿಗ್ ಬ್ರೋ ಪಾಲ್ಗೆ ಸೇಫ್ಟಿ ಶೀಲ್ಡ್ ಥರ, ಬುಲೆಟ್ ಪ್ರೂಫ್ ಜಾಕೆಟ್ ಥರ ಕೆಲಸ ಮಾಡ್ತಾರೆ. ಅವ್ರುಗಳಿಂದಾನೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾ ಇದ್ದಿತ್ತು. ಮಾಮ್, ಇವ್ರುಗಳೇ ಇಲ್ಲ ಅಂದರೆ ಇಮ್ಯಾಜಿನ್, ಬಿಗ್ ಬ್ರೋ ದೊಡ್ಡ ಝೀರೋ. ಇಮ್ಯಾಜಿನ್, ಇವ್ರುಗಳು ಯಾರು ಇಲ್ಲ ಅವನ ಸುತ್ತಮುತ್ತ ಅಂದರೆ ಅವನನ್ನು ಸೇಫ್ ಗಾರ್ಡ್ ಮಾಡೋರು ಯಾರು, ಅವನನ್ನು ನೋಡ್ಕೊಳ್ಳೋರು ಯಾರು? ಏನು ಹೇಳ್ತಾ ಇದೆಯಾ ಜೈ? ಏನು ನಿನ್ನ ಮಾತಿನ ಅರ್ಥ? ಯಾರನ್ನಾದರೂ ಡೋಂಟ್ ವರಿ ಮಾಮ್, ನೋ 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 ನೋ. ನಾನು ಸದ್ಯ ಈಗಿರೋ ಪೊಸಿಷನಲ್ಲಿ ಕ್ರಿಮಿನಲ್ ಐಡಿಯಾಸ್ನ ಮಾಡಂಗೆ ಅಂತ ರಿಸ್ಕ್ ನಾನು ತಗೊಳ್ಳೋದು ಇಲ್ಲ. ಮತ್ತಿನ್ನೇನು ಮಾಡಬೇಕು ಅಂತಿದ್ಯಾ? ಮಾಡಬೇಕು ಅಲ್ಲ ಮಾಮ್, ಮಾಡಾಗಿದೆ. ಯಾರು ಅಣ್ಣನ ಪಾಲಿಗೆ ಬ್ಯಾಕ್ ಬೋನ್ ಆಗಿದ್ದಾರೋ, ಅವನ ಲೈಫಲ್ಲಿ ಪಿಲ್ಲರ್ ಆಗಿದ್ದಾರೋ, ಅವರನ್ನ ಅವನಿಂದ ದೂರ ಮಾಡೋದಕ್ಕೆ ಒಳ್ಳೆ ಪ್ಲಾನ್ ರೆಡಿ ಮಾಡಿಟ್ಟಿದ್ದೀವಿ. ಅದು ಎಕ್ಸಿಕ್ಯೂಟ್ ಆದರೆ ನಮ್ಮ ಕೆಲಸ ಈಸಿ ಆಗುತ್ತೆ. ಅಣ್ಣ ವೀಕ್ ಆಗ್ತಾನೆ ಆ್ಯಂಡ್ ಬಿಗ್ ಬ್ರೋನ ಈಸಿಯಾಗಿ ಹೊಡಿಬೋದು. ಆ ಲಿಸ್ಟಲ್ಲಿ ನನ್ನ ಫಸ್ಟ್ ಟಾರ್ಗೆಟ್ ಫಿಟ್ಟಿಂಗ್ ಮಾಸ್ಟರ್ ಆನಂದ್. ಆನಂದ? ಎಸ್, ಫಿಟ್ಟಿಂಗ್ ಮಾಸ್ಟರ್ ಆನಂದ್. ಅವನೇ ಅಲ್ವಾ ಮ್ಯಾಮ್ ಬಿಗ್ ಬ್ರೋ ಪಾಲಿಗೆ ದೊಡ್ಡ ಪ್ರೊಟೆಕ್ಟರ್, ಅಡ್ವೈಸರ್, ಕೇರ್ ಟೇಕರ್, ವೆಲ್ ವಿಷರ್ ಎಲ್ಲ. ಸೊ ನನ್ನ ಫಸ್ಟ್ ಟಾರ್ಗೆಟೇ ಅವನು. ಅವನನ್ನು ಅಣ್ಣನಿಂದ ದೂರ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರಿಬ್ಬರು ದೂರ ಇದ್ರೇ ಒಳ್ಳೇದು. ಬಟ್ ಹೇಗೆ? ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಯಾ, ಬೆಸ್ಟ್ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್. ಆದರೆ ಅದು ಈಗ ಯಾಕೆಂದರೆ ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಒಂದೇ ಆಫೀಸಲ್ಲಿ ಇರ್ತಾರೆ, ಜೊತೆಗಿರ್ತಾರೆ, ಕಷ್ಟ ಸುಖ ಹಂಚ್ಕೋತಾರೆ, ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಅದೇ ಚಿಕ್ಕದಾಗಿ ಅವರಿಬ್ಬರ ಮಧ್ಯೆ ಒಂದು ಗ್ಯಾಪ್ ಶುರು ಆದರೆ, ಅವರಿಬ್ಬರನ್ನ ದೂರ ಮಾಡಿದ್ರೆ ಅದು ಹಾಗೆ ಉಳಿಯುತ್ತೆ ಅಂದ್ಕೊಂಡಿದ್ಯಾ? ಒಬ್ರಿಗೊಬ್ರು ಮೀಟ್ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ಕೊಳಕ್ಕಾಗಲ್ಲ, ಏನಾದರೂ ಸಪೋರ್ಟ್ ಬೇಕು ಅಂದರೆ ಕೊಡೋಕ್ಕಾಗಲ್ಲ. ಹಾಗೆ ದಿನೇ ಕಳೀತಾ ಕಳೀತಾ ಅವರ ಬಾಂಡಿಂಗು ಡೈಲ್ಯೂಟ್ ಆಗುತ್ತೆ. ಆ್ಯಂಡ್ ಒಂದು ಫೈನ್ ಡೇ ಇಬ್ಬರು ಜಸ್ಟ್ ಹಾಯ್ ಬಾಯ್ ಅನ್ನೋ ಫಾರ್ಮಲ್ ಲೆವೆಲ್ಗೆ ಬಂದು ಇಳಿತಾರೆ. ಒಂದೇ ಒಂದು ಸಲ ಅವರಿಬ್ಬರು ದೂರ ಆದರೆ ಸಾಕು, ಆ ಸಪೋರ್ಟ್ ಸಿಸ್ಟಮೇ ಫೇಲ್ ಆಗಿರುತ್ತೆ. ನೈಸ್, ಒಳ್ಳೆ ಯೋಚನೆ ಮಾಡಿದ್ಯಾ. ಆದರೆ ಇದೆಲ್ಲ ಹೇಗೆ ಮಾಡ್ತೀಯಾ? ವೆರಿ ಈಸಿ ಮಾಮ್. ನನಗಿರೋ ಪೊಸಿಷನ್ನು ಪವರ್ನ ಉಪಯೋಗಿಸ್ಕೊಂಡು ಕಾಸ್ಟ್ ಕಟ್ಟಿಂಗ್ ಅನ್ನೋ ನೆಪದಲ್ಲಿ ಲೇ ಆಫ್ ಅನ್ನೋ ಹೆಸರಲ್ಲಿ ಆನಂದನ್ನ ಕಂಪ್ನಿಯಿಂದ ಕಿತ್ತು ಬಿಸಾಕ್ತಾ ಇದ್ದೀನಿ. ಒಂದು ವೇಳೆ ಕೇಳಿದ್ರೆ ಅದಕ್ಕೆ ಬೇಕಾಗಿರೋ ಪ್ರೂಫ್ಗಳನ್ನ ತೋರಿಸ್ತೀನಿ, ನಾನು ಮಾಡಿರೋದೇನು ತಪ್ಪಿಲ್ಲ ಅಂತ ತೋರಿಸ್ತೀನಿ, ಆ್ಯಂಡ್ ಸಾರಿ ಅಂತ ಕೈ ತೊಳ್ಕೊತೀನಿ. ಇದೆಲ್ಲ ಮಾಡೋದು ಕಂಪ್ನಿ ಒಳ್ಳೇದಕ್ಕೆ ಅಂದರೆ ಅಣ್ಣ ಸೈಲೆಂಟ್ ಆಗ್ತಾನೆ, ಅಷ್ಟು ಸಾಕು. ಅವನು ಒಂದು ಸಲ ಅಣ್ಣನಿಂದ ದೂರ ಆದರೆ ನಮ್ಮ ಕೆಲಸ ಸಲೀಸಾಗುತ್ತೆ. ಆ್ಯಂಡ್ ಆಮೇಲೆ ನನ್ನ ಆಟನ ಶುರು ಹಚ್ಕೋತೀನಿ. ಬಟ್ ಜೈ, ನಿಮ್ಮ ಅಣ್ಣನಿಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ, ಆಗ ಅವ್ನು ಸುಮ್ಮನೆ ಇರ್ತಾನಾ? ಸುಮ್ಮನಿರಲ್ಲ, ಖಂಡಿತ ಸುಮ್ಮನಿರಲ್ಲ. ಅದು ನನಗೂ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಥರದ್ದೊಂದು ನಡೀತಾ ಇದೆ, ಈ ಪ್ರೋಸೆಸ್ ಶುರು ಆಗಿದೆ ಅಂತ ಅವನಿಗೆ ಗೊತ್ತೇ ಆಗಬಾರ್ದು, ಹಾಗೆ ಮಾಡ್ತೀನಿ. ಒಂದು ವೇಳೆ ಗೊತ್ತಾದ್ರೂ ಅಷ್ಟರೊಳಗಡೆ ಎಲ್ಲ ಮುಗ್ದೋಗಿರುತ್ತೆ. ಕೊನೆ ಕ್ಷಣದಲ್ಲಿ ಅವನಿಗೆ ಸಂತಾಪ ಸೂಚಿಸೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಬಾರ್ದು. ಅಷ್ಟೇ ನೀಟಾಗಿ ಎಲ್ಲನೂ ಪ್ಲ್ಯಾನ್ ಮಾಡ್ತೀನಿ. ಸರಿ, ಅದೇನು ಮಾಡ್ತೀಯೋ ಮಾಡು, ಆದರೆ ಎಲ್ಲೂ ಸಿಕ್ಕಾಕೋಬೇಡ. ಇದು ಯಾವುದು ನಿನ್ನ ತಲೆಗೆ ಬರೋ ಹಾಗೆ ಮಾಡ್ಕೋಬೇಡ. ನನಗೆ ನೀನು ಗೆಲ್ಲಬೇಕು. ಏನೇ ಮಾಡಿದ್ರು ಕೇರ್ಫುಲ್ಲಾಗಿ ಮಾಡು. ಡೋಂಟ್ ವರಿ ಮಾಮ್, ಈ ಸತಿ ನಿನ್ನ ಮಗ ಸೋಲಲ್ಲ, ಗೆದ್ದೇ ಗೆಲ್ತೀನಿ. ನೋಡ್ತಾ ಇರು ಮಾಮ್, ನಾನು ಕೊಡೋ ಮಾಸ್ಟರ್ ಸ್ಟ್ರೋಕು ಹೇಗಿರುತ್ತೆ ಅಂತ. ಏನಾಯ್ತು ಆನಂದ್? ಇದು ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬಂದೆ ಚಿನ್ನ. ಹೌದಾ? ಏನಂದ? ಒಪ್ಕೊಂಡ್ಬಿಟ್ನಾ? ಅಷ್ಟು ಸುಲಭವಾಗಿ ಎಲ್ಲ ಒಪ್ಕೋತಾನೆ ಅವನು.
ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಅವನಿಗೆ ಮಾತಾಡೋಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ. ಪಟ 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 ಅಂತ ಮಾತಾಡಿ ಒಪ್ಪಿಸ್ಬಿಟ್ಟೆ. ಪಾಪ ಅವನು ಭಾರವಾದ ಮನಸ್ಸಲ್ಲೇ ಮಾತಾಡ್ದ. ಪಾಪ ಅವನಿಗೆ ಹೇಗಾಗಿರ್ಬೇಡ ಆನಂದ್. ನಿಮ್ಮಿಬ್ಬರನ್ನು ನೋಡಿದ್ರೆ ನನಗಂತೂ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಣ, ಸಿಚುವೇಶನ್ ಆ ಥರ ಇದೆಯಲ್ಲ. ಅವನು ರೆಸಿಗ್ನೇಷನ್ನ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ, ಇರು ಅಂತ ಇಲ್ಲಿ ಬಲವಂತ ಮಾಡ್ತಾನೋ ಅಂತ ಟೆನ್ಷನ್ ಆಗೋಗಿತ್ತು ನನಗೆ. ಅದಕ್ಕೆ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟೆ. ಆದರೆ ತುಂಬ ಅಷ್ಟೊಂದು ಈಸಿಯಾಗಿ ಒಪ್ಕೊಂಡ್ಬಿಟ್ನಾ? ಹೇಗೆ ಒಪ್ಕೋತಾನೆ ಚಿನ್ನ? ನನ್ನನ್ನು ಬಿಟ್ಟಿರೋದು ಅವನಿಗಷ್ಟು ಈಸಿ ಅಲ್ಲ. ನಾನೇನೋ ಅವನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅವನಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಿರಲ್ಲ. ಒಳೊಳಗೆ ತುಂಬ ನೋವು ತಿಂತಾ ಇರ್ತಾನೆ. ನನಗೆ ಇಷ್ಟೊಂದು ನೋವಾಗ್ತಿದೆ ಅಂದರೆ ಪಾಪ ಅವನಿಗೆ ಎಷ್ಟು ನೋವಾಗಿರ್ಬೇಡ. ಫಿಲಮಿಲ್ಲ ಅಂತ ಒದ್ದಾಡಿ ಹೋಗ್ಬಿಟ್ಟಿರ್ತಾನೆ. ಟೈಮ್ ಅನ್ನೋದು ಎಷ್ಟು ವಿಚಿತ್ರ ನೋಡು. ಈಗಿದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ನೆನ್ನೆವರೆಗೂ ಒಟ್ಟಿಗೆ ಇದ್ವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಸಿಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಖುಷಿಯಾಗಿದ್ವಿ. ಆದರೆ ಮುಂದಕ್ಕೆ ಆ ಥರ ಇರೋಕ್ಕಾಗಲ್ವೇ? ಸುನಾಮಿ ಸುಂಟ್ರ ಗಾಳಿನೇ ದೊಡ್ಡದು ಅಂತೀವಿ ಚಿನ್ನ. ಆದರೆ ಟೈಮ್ಗಿಂತ ದೊಡ್ಡ ಸುನಾಮಿ ಸುಂಟ್ರ ಗಾಳಿ ಇನ್ನೊಂದಿಲ್ಲ. ಅದು ಎಲ್ಲನೂ ಬುಡ ಮೇಲೆ ಮಾಡಿಬಿಡುತ್ತೆ. ಏನು ಇರಲೇ ಇಲ್ಲ ಅನ್ನೋ ಥರ ಮಾಡಿಬಿಡುತ್ತೆ. ಹೊಸದಾಗಿ ಏನೋ ಶುರು ಆಗುತ್ತೆ. ಆದರೆ ಈ ನೆನಪು ಅನ್ನೋದಿರುತ್ತಲ್ಲ ಚಿನ್ನ, ಅದು ನಮ್ಮನ್ನು ತುಂಬಾನೇ ಕಾಡುತ್ತೆ. ಅದನ್ನು ಮೀರಿ ಹೆಂಗೆ ಬದುಕೋದು ನಾವು? ಅದು ನನಗೆ ಭಯ ಆಗ್ತಾ ಇರೋದು. ಆರಾಮಾಗಿರು. ಆಗುತ್ತೆ, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಅವ್ನು ಒಳ್ಳೇದಾಗುತ್ತಲ್ವಾ, ಕಂಪ್ನಿಗೆ ಒಳ್ಳೇದಾಗುತ್ತಲ್ವಾ, ಅಷ್ಟೇ ನನಗೂ ಬೇಕಾಗಿರೋದು. ಅದು ಅಲ್ಲದೆ ಆಗಿರೋದನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ಲ. ಆಗಿರೋದನ್ನು ಒಪ್ಕೊಂಡು ಸುಮ್ಮನೆ ಇರಬೇಕಷ್ಟೇ. ಆದರೆ ಇದರಿಂದ ಮುಂದೆ ಒಂದಿನ ಅವ್ನಿಗೆ ಪ್ರಾಬ್ಲಮ್ ಆದರೆ ಆ ಟೈಮಲ್ಲಿ ನೀನು ಅವನ ಜೊತೆ ಇರಲ್ಲ. ಅವನೊಬ್ಬನೇ ಇದನ್ನೆಲ್ಲ ಫೇಸ್ ಮಾಡಬೇಕಾ? ಕಷ್ಟದ ಸಮಯದಲ್ಲಿ ನೀನೇ ಇಲ್ಲ ಅಂದರೆ ಏನು ಅರ್ಥ ಆನಂದ್? ಆ ಥರ ಏನಾಗಲ್ಲ ಬಿಡು ಚಿನ್ನ. ಆಮೇಲೆ ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವನಿಗಿದೆ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸ್ತಾ ಇದ್ನ. ಯುದ್ಧ ಮಾಡಿ ಗೆದ್ದವನವನು, ಅದೃಷ್ಟದಿಂದಲ್ಲ. ಅವನೇನು ಎತ್ತ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವನಿಗೆ ಸಾಮರ್ಥ್ಯ ಇದೆ, ಎಲ್ಲ ಫೇಸ್ ಮಾಡ್ತಾನೆ, ಗೆಲ್ತಾನೆ. ಈ ಗೌತಮ್ಗೆ ಏನಂತ ಹೇಳ್ತೀಯಾ? ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನನ್ಗನ್ಸುತ್ತೆ ನೀನಿರೋ ವಿಷಯ ಹೇಳೋದು ಒಳ್ಳೇದು ಅಂತ. ಹಾಗೆಲ್ಲ ಹೇಳಬಾರ್ದು ಚಿನ್ನ. ಹಾಗೆಲ್ಲ ಹೇಳಿ ಮುಂದೆ ಆಗೋ ಅನಾಹುತಕ್ಕೆ ನಾವೇ ಕಾರಣ ಆಗ್ಬಾರ್ದು. ಮತ್ತೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಕಥೆ ಏನಾನಂದ್? ನೀವಿಬ್ರು ದೂರ ಆಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ತುಂಬಾ ಕಷ್ಟ ಆಗುತ್ತೆ. ಈಗ ಗೆಳೆಯನ್ಗೆ ಏನಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಲಿ, ಅಥವಾ ನಿಜ ಹೇಳ್ಬಿಡ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.